ಒಂದು ಬಂದ ಮೇಲೆ ಒಂದು 10-50 ದಿನ ಆಗಿದೆ. ಹೌದು. 50 ದಿನದಲ್ಲಿ ಬಿಗ್ ಬಾಸ್ ಇಂದ ಬಂದ ಮೇಲೆ ನಿಮ್ಮ ಬದುಕಲ್ಲಿ ಆಗಿರುವಂತಹ ಒಂದು ಬದಲಾವಣೆ ಏನು? ಬಿಗ್ ಬಾಸ್ ಒಳ್ಳೆ ಬದಲಾವಣೆಗಳು ಏನೂ ಆಗಿಲ್ಲ. ಒಂದಷ್ಟು ಇಂಟರ್ವ್ಯೂಸಿಂದ ಎಕ್ಸ್ಪೋಜರ್ ಸಿಕ್ತು ಆ್ಯಂಡ್ ತುಂಬಾ ಇಂಪ್ಯಾಕ್ಟ್ ಆಯಿತು ಮೆಂಟಲಿ. ವೈ ಬಿಕಾಸ್ ಎಷ್ಟೊಂದು ಜನಕ್ಕೆ ಅವರ ಒಂದು ಕಾರ್ಯಕ್ರಮದ ಫಾರ್ಮ್ಯಾಟ್ ಅಥವಾ ಪ್ರೋಸೆಸ್ ಅರ್ಥ ಆಗಿರಲ್ಲ ಜನಗಳಿಗೆ. ಓಟ್ ಬರಲಿಲ್ಲ ಅನ್ನೋದೊಂದು ಹೈಲೈಟ್ ಮಾಡಿ ಹೇಳ್ತಾರೆ. ಬಟ್ ನನಗನ್ನಿಸ್ತು ಯಾರೋ ಅರ್ಹತೆ ಇರೋರನ್ನ ಕರೆದುಬಿಟ್ಟು ಸುಮ್ಮನೆ ಮನೇಲಿದ್ದವ್ರನ್ನ ಕರೆದುಬಿಟ್ಟು ಜನಗಳು ಅವ್ರಿಗೆ ಓಟ್ ಹಾಕಿಲ್ಲ ಅಂತ ಜನಗಳಿಗೆ ನಂಬಿಸೋದಿದೆಯಲ್ಲ, ಅದು ತುಂಬ ತಪ್ಪು. ಅದೊಂದು ಬೇಜಾರಿದೆ, ಯಾಕೆ ಹಂಗೆ ಮಾಡಿದ್ರು ಅಂತ. ಕೇಳಿದರೆ ಫಾರ್ಮ್ಯಾಟ್ ಅಂತಾರೆ, ಪ್ರೋಸೆಸ್ ಅಂತಾರೆ. ಬಟ್ ಫಾರ್ಮ್ಯಾಟು, ಪ್ರೋಸೆಸ್ಸು ಅಥವಾ ಒಂದು ಎಂಟರ್ಟೈನ್ಮೆಂಟ್ ಶೋ ಅಂತ ಭಾವನೆಗಳ ಜೊತೆ ಆಟಾಡೋದು, ಒಬ್ಬರು ಪರ್ಸ್ನಲ್ ಲೈಫ್ನ ಜೊತೆ ಆಟಾಡೋದು ಎಷ್ಟು ಸರಿ ಅಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ ಯಾಕೆ ಈ ರೀತಿ ಕಾರ್ಯಕ್ರಮಗಳಿಗೆ ಏನಂತಾರೆ ಅನುಮತಿ ಇದೆ ಅದು ಗೊತ್ತಿಲ್ಲ. ಆಬ್ವಿಯಸ್ಲಿ ಇದರಿಂದ ಒಂದಷ್ಟು ಟ್ಯಾಕ್ಸ್ ಹೋಗ್ತಿರುತ್ತೆ. ಖಂಡಿತವಾಗ್ಲೂ ಗೌರ್ಮೆಂಟ್ ಬ್ಯಾನ್ ಮಾಡಲ್ಲ ಈ ರೀತಿ ಕಾರ್ಯಕ್ರಮಗಳನ್ನ. ಒಂದು ಎಂಟರ್ಟೈನ್ಮೆಂಟ್ ಶೋ ಅಂತ ನೋಡಬೇಕಷ್ಟೇ ಸರ್ ಅದನ್ನು, ಇನ್ನೇನು ಇಲ್ಲ ಅದರಿಂದ. ಸೊ ಎಲ್ಲೊಂದು ಕಡೆ ನಿಮ್ಮನ್ನ ಕರೆಸಿ ಅವಮಾನ ಮಾಡಿದ್ರು, ಜೊತೆಗೆ ಅಲ್ಲಿ ಮೊದಲೇ ಅಗ್ರಿಮೆಂಟ್ ಕೂಡ ಇರುತ್ತೆ ಅನ್ಸುತ್ತೆ, ಕರೆಯೋಕ್ಕಿಂತ ಮೊದಲು ಅಗ್ರಿಮೆಂಟ್ ಏನಾರ? ಹೌದೌದು ಸರ್. ಲಾಸ್ಟ್ ಸೀಸನಿಂದ ಇವ್ರು ನಂಗೆ ಅಪ್ರೋಚ್ ಮಾಡ್ತಾಯಿದ್ರು. ಆಬ್ವಿಯಸ್ಲಿ ಸೀರಿಯಲ್ ಇಂಡಸ್ಟ್ರಿಯಿಂದ ಆಚೆ ಬಂದು ಈ ರೀತಿ ಒಂದು ಅಥ್ಲೀಟ್ ಆದವ್ರು ಯಾರೂ ಇಲ್ಲ. ಆ್ಯಂಡ್ ಹಂಗೆ ತೊಗೊಳಕ್ಕೆ ಹೋದರೆ ಐ ಆಮ್ ಎ ವೆರಿ ಕೆಪಬಲ್ ಕಂಟೆಸ್ಟೆಂಟ್ ಫಾರ್ ಬಿಗ್ ಬಾಸ್. ಕೆಪಬಿಲಿಟೀಸ್ ವೈಸ್ ನೋಡೋದಾದರೆ ನಂಗೆ ಲಾಸ್ಟ್ ಸೀಸನಲ್ಲಿ ಅಪ್ರೋಚ್ ಮಾಡಿದಾಗ 2 ರೌಂಡ್ ಆಡಿಷನ್ ಆಗಿತ್ತು. ಪರಮ್ ಸರ್ ಜೊತೆ ಒಂದು ಆಡಿಷನ್ನು ಮತ್ತು ಮುಂಬೈ ಹೆಡ್ ಜೊತೆ ಒಂದು ಆಡಿಷನ್ ಆಗಿತ್ತು. ಅದಾದಮೇಲೆ ಏನೋ ಒಂದು ರೀಸನ್ಗೆ ಇಲ್ಲ ನೆಕ್ಸ್ಟ್ ಸೀಸನ್ ಇಟ್ಕೊಳ್ಳೋಣ ಅಂತಂದರು. ಆವಾಗ ನಾನು ಅಂದ್ಕೊಂಡೆ ಪ್ರವೀಣರು ನವೀನರು ಅಂತ ಒಂದು ಮಿಕ್ಸ್ ಮಾಡಿದ್ರು. ಬಿಕಾಸ್ ಯಾರ್ಯಾರನ್ನೋ ಹಾಕ್ಕೊಂಡಿರೋದಕ್ಕೆ ಜನಗಳಿಗೆ ಕೋಪ ಇತ್ತು ಆ ಶೋ ಮೇಲೆ. ಸೊ ಹಾಗಾಗಿ ಪ್ರವೀಣರು ನವೀನರು ಮಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು, ಮೋಸ್ಟ್ಲಿ ನನ್ನ ಒಂದು ಯೂನಿಕ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸೀಸನ್ಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ಬೋದು. ಸೊ ಹಾಗಾಗಿ ಆ ಸೀಸನ್ ನಾನು ಹೋಗೋಕ್ಕಾಗಲಿಲ್ಲ. ಈ ಸೀಸನ್ನು ಅಷ್ಟೇ ಹೇಳಿದ್ರು, ನೆಕ್ಸ್ಟ್ ಸೀಸನ್ ನೋಡೋಣ, ನೆಕ್ಸ್ಟ್ ಸೀಸನ್ಗೆ ಇಟ್ಕೋತೀವಿ ಅಂತ. ಒಟ್ಟಿನಲ್ಲಿ ನನ್ನ ಫೈಲು ಒಂದು 2-3 ವರ್ಷದಿಂದ ಓಡಾಡ್ತಿದೆ ಬಿಗ್ ಬಾಸಲ್ಲಿ. ಅಂದರೆ ಹಾಕೋಣ ಬೇಡವಾ ನೆಕ್ಸ್ಟ್ ಸೀಸನ್ ನೋಡೋಣ ಅಂತೆಲ್ಲ. ಒಂದಷ್ಟು ಜನ ಪುಷ್ ಮಾಡೋರು ಇದ್ದಾರೆ. ಈ ಸಲ ನನ್ನ ಫ್ರೆಂಡ್ಸ್ಗಳು ಎಷ್ಟೊಂದು ಜನ ಪುಷ್ ಮಾಡಿದ್ದಾರೆ, ಇಲ್ಲ ಚಿತ್ರನ್ ಬೇಕು ಹಂಗೆ ಹಿಂಗೆ ಅಂತೆಲ್ಲ. ಆವಾಗ ಅವ್ರುಗಳಿಗೂ ಅದೇ ರೀತಿ ಆನ್ಸರ್ ಮಾಡಿದ್ದಾರೆ, ಇಲ್ಲ ನಾವು ನೆಕ್ಸ್ಟ್ ಸೀಸನ್ ನೋಡ್ತೀವಿ ಅವ್ರಿಗೆ ಅಂತ. ಸೊ ನಾನೇನು ಅಂದ್ಕೊಂಡೆ, 6ನೇ ತಾರೀಕೆ ಬಂದುಬಿಡ್ತಲ್ಲ, 8ನೇ ತಾರೀಕು ಟೆಲಿಕಾಸ್ಟು, ಇನ್ನು ನಾನು ಕರೆಯೋ ಅಂಥ ಐಡಿಯಾ ಅಂತೂ ಇಲ್ಲ ಬಿಡು ಅಂತ ಅಂದ್ಬಿಟ್ಟು ಅದು ಬಿಟ್ಬಿಟ್ಟೆ ನಾನು ಯೋಚನೆ. ನಾನು ಮಡಿಕೇರಿಗೆ ಟ್ರಿಪ್ ಹೋಗಿದ್ದೆ. ಟ್ರಿಪ್ಪಿಂದ ವಾಪಸ್ ಬರ್ಬೇಕಾದ್ರೆ ನಂಗೆ 6ನೇ ತಾರೀಕು ಸಂಜೆ ಕಾಲ್ ಬಂತು, ಈ ಥರ ಲಾಸ್ಟ್ ಕಂಟೆಸ್ಟೆಂಟಿಗೆ ಹುಡುಕ್ತಾ ಇದ್ದೀವಿ, ಆರ್ ಯು ಕಂಫರ್ಟಬಲ್, ರೆಡಿ ಆಗ್ತೀರಾ 3/4 ದಿನದಲ್ಲಿ, ನಾಳೆನೇ ಶೂಟಿಂಗು ಅಂತ ಹೇಳ್ತಿದ್ದಾರೆ. ಸೊ ನಾನು ಯೋಚನೆ ಮಾಡಿದೆ, ಈ ಥರ ಯಾಕೆ ಕರೀತಿದ್ದಾರೆ, ಮೋಸ್ಟ್ಲಿ ಅಷ್ಟು ವರ್ಷಗಳಿಂದ ನೆಕ್ಸ್ಟ್ ಸೀಸನ್ ಅಂತ ಹೇಳಿದಾರಲ್ಲ, ಮೋಸ್ಟ್ಲಿ ಅವ್ರಿಗೂ ಅನಿಸಿರ್ಬೋದು ಹಾಕೋಣ ಅಂತ ಅಂದ್ಬಿಟ್ಟು ಒಪ್ಕೊಂಡೆ. ಆದರೆ ಚಿತ್ರ ಇಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ, ಆಡಿಯನ್ಸ್ ವೋಟಿಂಗ್ ಇರುತ್ತೆ ಅಂತಂದರು. ನನ್ನ ಇಮ್ಯಾಜಿನೇಷನಲ್ಲಿ ಏನಂದರೆ ಒಂದು 200-300 ಜನ ಕೂತಿರ್ತಾರೆ. ಆಬ್ವಿಯಸ್ಲಿ ಎಲ್ಲರಿಗೂ ನಾನು ಗೊತ್ತಿರ್ತೀನಿ, ಪರವಾಗಿಲ್ಲ ಸರ್ ವೋಟಿಂಗ್ ಇದ್ದರೂ ನನಗೇನು ಫೈನ್ ಅಂತ. ಆಮೇಲೆ ರಾತ್ರಿ 12:30 ಮನೆಗೆ ಬರುತ್ತೆ ಟೀಮು VT ಶೂಟ್ ಮಾಡೋದಕ್ಕೆ ಅಂತ. ಅಷ್ಟೊತ್ತಲ್ಲಿ ಎಲ್ಲರೂ ಮಧ್ಯರಾತ್ರಿ 3:30 ಚಕ್ರಾಸನ ಹಾಕಿದ್ದೀನಿ VTಗೆ ಅಂತ. ಚಕ್ರಾಸನ ಮತ್ತು ಪುಷಪ್ಸು ಎಲ್ಲ ಮಾಡಿದ್ದೀನಿ ಮಧ್ಯರಾತ್ರಿ. ಬೆಳಗಿನ ಜಾವ 4:15 ಶೂಟಿಂಗ್ ಮುಗಿಯುತ್ತೆ. ಈ ಒಂದು ಕಾಲ್ ಬಂತಲ್ಲ, ಆ ಸ್ಟ್ರೆಸ್ಸಿಗೆ ನನಗೆ ಜ್ವರ ಬಂದುಬಿಡುತ್ತೆ. ಬೆಳಗ್ಗೆ ಅಷ್ಟರಲ್ಲಿ 102 ಡಿಗ್ರಿ ಆಗಿಬಿಡುತ್ತೆ ಜ್ವರ. ಅಂದರೆ ನನಗೆ ಇಲ್ಲಿ ಹಿಂದೆ ಹೋಟೆಲ್ ಇದೆಯಲ್ಲ, ಅಲ್ಲಿ ಹೋಗಿ ತಿನ್ನೋದಕ್ಕೂ ಆಗ್ತಿರಲ್ಲ, ನಾನು ಅಷ್ಟು ನಡುಗ್ತಾ ಇರ್ತೀನಿ. ಅವಾಗ ನನ್ನ ಮನಸ್ಸಲ್ಲಿ ಅನಿಸುತ್ತೆ, ಯಾವುದೋ ಒಂದು ಅವಕಾಶ ಸಿಕ್ಕಿದೆ, ಈ ಜ್ವರದಿಂದ ಅದು ಕ್ಯಾನ್ಸಲ್ ಆಗಬಾರ್ದು ಅಂತ ಇಮಿಡಿಯೇಟಾಗಿ ಹೋಗಿ ಡ್ರಿಪ್ ಹಾಕ್ಸ್ಕೊತೀನಿ. ಆ್ಯಂಡ್ ನನಗೆ ಒಂದಷ್ಟು ಲಿಸ್ಟ್ ಕಳಿಸ್ತಾರೆ, ಏನೇನು ಟೆಸ್ಟ್ಗಳನ್ನ ಮಾಡಿಸ್ಬೇಕು, ರಿಪೋರ್ಟ್ ಬೇಕಂತ. ನಾನು ಹೆಲ್ತ್ ಚೆಕಪ್ 1 ಮಂತ್ ಬ್ಯಾಕೇ ಮಾಡಿಸಿದ್ದೆ, ಅದು ಓಕೆನಾ ಅಂತ ಕೇಳ್ತೀನಿ. ಇಲ್ಲ ಫ್ರೆಶ್ ಆಗಿರೋದು ಬೇಕು ಅಂತ ಹೇಳ್ತಾರೆ. ಸೊ ಹಂಗಾಗಿ HIV ಟೆಸ್ಟು, ಗೊತ್ತಿಲ್ಲ ಯಾಕಂತ HIV ಟೆಸ್ಟು, ಆ್ಯಂಡ್ ಇನ್ನೊಂದು ಬರುತ್ತೆ HAV ಅಂತ, ಮತ್ತು ಕೊರೋನಾದು ಟೆಸ್ಟು, ಕೋವಿಡ್ ಟೆಸ್ಟು, ಮತ್ತು ಲಿಪಿಡ್ ಪ್ರೊಫೈಲು, ಇದೆಲ್ಲನೂ ಮಾಡಿಸ್ತೀನಿ. ಅದಕ್ಕೊಂದು 13,000-14,000 ರೂಪಾಯಿ ನಂದೇ ಖರ್ಚಾಗುತ್ತೆ. ಟೆಸ್ಟ್ ಮಾಡ್ಸೋಕ್ಕೆ ಹೇಳಿದ್ರು, ಬಟ್ ದುಡ್ಡೇನು ಅವ್ರು ಕೊಟ್ಟಿರಲಿಲ್ಲ. ಆಯಿತಾ, ಅದೆಲ್ಲ ನಮ್ಗೆ ಖರ್ಚಾಗುತ್ತೆ. ಆ್ಯಂಡ್ 4 ವಾರದ ಲಗೇಜ್ ಪ್ಯಾಕ್ ಮಾಡ್ಕೊ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇಮಿಡಿಯೇಟಾಗಿ ಒರಾಯನ್ ಮಾಲ್ಗೆ ಹೋಗಿ ನನಗೆ ಲಾಸ್ಟ್ ಮಿನಿಟ್ ಶಾಪಿಂಗ್ ಏನು ಬೇಕು ಅದನ್ನೆಲ್ಲ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ 3 ತಿಂಗಳು ಬಾಡಿಗೆ ಏನಿದೆ ಅದನ್ನ ಮಮ್ಮಿಗೆ ಕೊಟ್ಬಿಟ್ಟು, ಬಿಕಾಸ್ ಗೊತ್ತಿಲ್ವಲ್ಲ ಮಮ್ಮಿಗೆ ಕಷ್ಟ ಆಗುತ್ತೆ ಅಂತ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಇಷ್ಟು ಕೆಲಸ ಮುಗಿಸಿದ್ದೀನಿ 3/4 ದಿನದಲ್ಲಿ. 4 ವಾರ ಲಗೇಜ್ ಹೆಂಗೆ ಪ್ಯಾಕ್ ಮಾಡ್ತೀವಿ ಅಂದರೆ, ಈ ಡ್ರೆಸ್ಗೆ ಇದೇ ಇಯರಿಂಗ್ಸು, ಶನಿವಾರ ಇದನ್ನು ಹಾಕೊಳ್ಳಿ, ಹಾಗೆ ಹಿಂಗೆ ಅಂತಲ್ಲ. ನೀವು ಇಫ್ ಯು ಆರ್ ಇನ್ ಮೈ ಪ್ಲೇಸ್ ನಿಮ್ಗೆ ಅದು ಅರ್ಥ ಆಗುತ್ತೆ. ಅಂದರೆ ಎಷ್ಟು ಹೋಪ್ಸ್ ಇಟ್ಕೊಂಡು ನಾವು ಅದನ್ನು ಪ್ಯಾಕ್ ಮಾಡಿದ್ದೀವಿ ಲಗೇಜ್ ಅಂತ. ಅದೆಲ್ಲ ಆದಮೇಲೆ ರಾತ್ರಿ 8:30 ಮನೆಗೆ ಬರ್ತಾರೆ. ನಮ್ಮನ್ನ ಎಸ್ಕಾಟ್ ಮಾಡೋರು ಒಬ್ಬರು ಬರ್ತಾರೆ. ಆ ಡ್ರೈವರ್ ಹತ್ರನೂ ನಾವು ಮಾತಾಡೋಂಗಿಲ್ಲ. ಮತ್ತು ಇನ್ನೊಂದು ಹುಡುಗಿ ಬಂದಿತ್ತು, ಅವ್ರ ಹತ್ರನೂ ಮಾತಾಡೋಂಗಿಲ್ಲ. ನಾನು ಮಾಸ್ಕ್ ಹಾಕಿರಬೇಕು, ಅವರು ಮಾಸ್ಕ್ ಹಾಕಿರ್ತಾರೆ. ಕರ್ಕೊಂಡು ಹೋಗ್ತಾರೆ. ನಮ್ಮ ಮನೆಯವರು ಹಿಂದೆ ಕ್ಯಾಬ್ ಮಾಡ್ಕೊಂಡು ಯಾವ್ದಾದ್ರು ಹಿಂದೆ ಬರಬೇಕು ಅವರು ಲೊಕೇಶನ್ಗೆ. ಅಲ್ಲಿ ಹೋಗ್ತೀನಿ, ಕ್ಯಾರವನಲ್ಲಿ ಮೇಕಪ್ ಆಗುತ್ತೆ. ಮೇಕಪ್ ಆದಮೇಲೆ ಡ್ರೆಸ್ ಅಂತ ವಿಷಯಕ್ಕೆ ಬಂದಾಗ, ಇಲ್ಲ ನಿಮ್ಮದೇ ಯಾವ್ದಾದ್ರು ಡ್ರೆಸ್ ಹಾಕೊಳ್ಳಿ ಅಂತಾರೆ. ಆವಾಗ ನಂಗೆ ಡೌಟ್ ಹೊಡೆಯುತ್ತೆ,
ಯಾಕೆ ನಂದೇ ಯಾವುದೋ ಡ್ರೆಸ್ ಹಾಕೊಂಡು ಅಂದರೆ ಇಷ್ಟು ದೊಡ್ಡ ಶೋ ಡಿಸೈನರ್ಸ್ ಇರ್ತಾರೆ. ನಾನು ಏನು ಅಂದ್ಕೊಂಡೆ ಅಂದರೆ ಲಾಸ್ಟ್ ಕಂಟೆಸ್ಟೆಂಟ್ ಅಂತ ಕರೆದ್ರಲ್ಲ, ಮೋಸ್ಟ್ಲಿ ಅದಕ್ಕೆ ನನಗೆ ಡಿಸೈನರ್ ಫಿಕ್ಸ್ ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ನಂದೇ ಡ್ರೆಸ್ ಹಾಕೋತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಸೀರಿಯಲಲ್ಲಿ ಎಷ್ಟೊಂದು ರಿಜೆಕ್ಷನ್ ಫೇಸ್ ಮಾಡಿದ್ದೀವಿ. ಇದು ಯಾವ ಜನಗಳಿಗೂ ಗೊತ್ತಾಗಿರಲ್ಲ, ರಿಜೆಕ್ಟ್ ಆಗಿರೋದಲ್ವ. ನಾವು ಸೀರಿಯಲ್ ರಿಜೆಕ್ಟ್ ಆಗೋದು ಯಾರಿಗೂ ಗೊತ್ತಿರಲ್ಲ. ಆದರೆ ಇದು ಹೆಂಗಾಗ್ಬಿಡ್ತು ಅಂದರೆ ನಾನು ಅವ್ರಿಗೆ ಮೆಸೇಜ್ ಹಾಕ್ತೀನಿ ಅವಾಗ ಇಮಿಡಿಯೇಟಾಗಿ, ಸರ್ ಇದು ಟೆಲಿಕಾಸ್ಟ್ ಆಗುತ್ತಾ, ಅಯ್ಯಯ್ಯೋ ಹಂಗಿದ್ರೆ ಇದು ಸರಿ ಇಲ್ಲ ಸರ್ ಅಂತ ಹಾಕ್ತೀನಿ. ಯಾರೋ ಒಬ್ಬರು ರಿಪ್ಲೈಯೂ ಮಾಡಲ್ಲ, ಕಾಲು ಎತ್ತಲ್ಲ. ಇನ್ಫ್ಯಾಕ್ಟ್ ನೀವು ವಿನಯ್ ಅವ್ರ ಮಿಸ್ಸಸ್ ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ನಾನು ಫೋನೇ ಮಾಡ್ತಾ ಇದ್ದೀನಿ ಅವ್ರು ಪಿಕ್ಕೇ ಮಾಡ್ತಿಲ್ಲ ಅಂತ. ಆವಾಗ ನಾನು ಅನ್ಕೋತೀನಿ ಒಳಗಡೆ ಇರೋ ಕಂಟೆಸ್ಟೆಂಟ್ದೇ ಫೋನ್ ಪಿಕ್ ಮಾಡ್ತಿಲ್ಲ, ಇನ್ನು ನಾನು ರಿಜೆಕ್ಟ್ ಆಗಿರೋರು ನನ್ನ ಫೋನ್ ಹೆಂಗೆ ಪಿಕ್ ಮಾಡ್ತಾರೆ ಅಂತ. ಅದಾದಮೇಲೆ ಕರ್ನಾಟಕ ನ್ಯಾಯಪರ ವೇದಿಕೆಗೆ ಒಂದು ಕಂಪ್ಲೇಂಟ್ ಬರೀತೀನಿ ನಾನು. ಬಿಕಾಸ್ ಯಾರ ಹತ್ರ ಹೇಳ್ಕೊಡ್ಲಿ ನನ್ನ ಕಷ್ಟ. ಎಲ್ಲ ಯಾರಾದರೂ ಅನ್ಯಾಯ ಆದಾಗ ನಾನೇ ಜಸ್ಟಿಸ್, ನಾನು ಸ್ಟ್ಯಾಂಡ್ ತೊಗೋತೀನಿ ಯಾವುದೇ ಹುಡುಗಿ ಆದರೂ. ಬಟ್ ಇಲ್ಲಿ ನನ್ನ ಸ್ಟ್ಯಾಂಡ್ ತೊಗೊಳೋರು ಯಾರೂ ಇಲ್ಲ. ಯಾಕಂತಂದರೆ ಬಿಗ್ ಬಾಸ್ ಅನ್ನೋದು ಏನಂತಾರೆ, ಒಂದು ದೊಡ್ಡ ತಿಮಿಂಗ್ಲ, ಅದ್ರ ವಿರುದ್ಧ ಯಾರೂ ಮಾತಾಡೋಲ್ಲ ಅಥವಾ ಯಾರೂ ಏನೂ ಮಾತಾಡೋಲ್ಲ. ಇನ್ಫ್ಯಾಕ್ಟ್ ಒಂದು ಆರ್ಟಿಸ್ಟ್ ಆಗಿ ನಾನು ಎಷ್ಟು ಧೈರ್ಯವಾಗಿ ಹೇಳ್ಕೊತಾ ಇದ್ದೀನಿ, ಬೇರೆಯವರಾಗಿದ್ರೆ ಇಷ್ಟು ಹೇಳ್ಕೊತಿರಲಿಲ್ಲ, ಅಯ್ಯೋ ಮುಂದೇನಾದರೂ ಸೀರಿಯಲ್ ಮಿಸ್ ಆಗ್ಬಿಟ್ರೋದ್ರಿಂದ ಹಂಗೆ ಹಿಂಗೆ ಅಂತಲ್ಲ. ಬಟ್ ನಾನು ಯಾಕೆ ಡೈರೆಕ್ಟಾಗಿ ಹೇಳ್ಕೊತಿದ್ದೀನಿ ಅಂದರೆ, ನಾನು ಆಗಿರೋದನ್ನು ಹೇಳಿಲ್ಲ ಅಂದರೆ ಯಾರಿಗೆ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನ್ಯಾಯಪರ ವೇದಿಕೆಗೆ ನಾನು ಒಂದು ರಿಟರ್ನ್ ಕಂಪ್ಲೇಂಟ್ ಬರಿತೀನಿ. ಅದಾದಮೇಲೆ ಅದೆಲ್ಲ ಕಂಪ್ಲೇಂಟ್ ಆದಮೇಲೆ ಒಂದು ಕಾಲ್ ಬರುತ್ತೆ ನನಗೆ ಅವರಿಂದ. ಅಲ್ಲಿವರೆಗೂ ರೆಸ್ಪಾನ್ಸ್ ಇಲ್ಲ. ಅಂದರೆ ಅಟ್ಲೀಸ್ಟ್ ನಾವು ಈ ಒಂದು ಹುಡುಗಿನ ಹಿಂಗೆ ಕರ್ಸು ಮಾಡಿದ್ದೀವಿ, ಏನಾದರೂ ಸೆನ್ಸಿಟಿವ್ ಆಗಿದ್ದು ಏನಾದರೂ ಮಾಡ್ಕೊಂಡಿದ್ರೆ, ಹೇಗಿದ್ದಾರೆ, ಹುಷಾರಾಗಿದ್ದೀರಾ, ಹಿಂಗಾಯಿತು, ಏನೂ ಮಾಡೋಕ್ಕಾಗಲ್ಲ ಬಿಡಿ, ನೋಡೋಣ ನೆಕ್ಸ್ಟ್ ಟೈಮ್, ಏನೋ ಒಂದು ಸಮಾಧಾನದ ಮಾತು. ಅದಾದಮೇಲೆ ಕಾಲ್ ಮಾಡಿದಾಗ ಸಮಾಧಾನದ ಮಾತಾಡ್ತಾರೆ ಅವರು. ಅದೇ ಈ ಥರ ಫಾರ್ಮೆಟ್ ಇರೋದೇ ಹಿಂಗೆ, ಪ್ರೋಸೆಸ್ ಇರೋದೇ ಹಿಂಗೆ ಅಂತ. ಬಟ್ ನೀವು ಎಷ್ಟೇ ಮಾತಾಡಿ ಅವ್ರ ಹತ್ರ, ಅವ್ರು ಹೇಳೋದೇ ಒಂದು ಫಾರ್ಮೆಟು ಪ್ರೋಸೆಸ್ ಅಂತ. ಬಟ್ ಅದು ನನಗೆ ಎಷ್ಟು ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ಸುದೀಪ್ ಸರ್ ಅವರು ಬಿಗ್ ಬಾಸ್ ಪ್ರೆಸ್ ಮೀಟಲ್ಲಿ ಒಂದು ಮಾತನ್ನು ಹೇಳಿದರು, ಏನಂತ, ದೇವರೇ ಒಂದು ಅವಕಾಶ ಕೊಡ್ತಾನೆ ತಪ್ಪು ಮಾಡಿರೋರಿಗೆ, ನಾವು ನೀವೆಲ್ಲ ಯಾರು, ಸೊ ವ್ಯಕ್ತಿತ್ವನ ಬದಲಾಯಿಸ್ಕೊಳ್ಳೋಕ್ಕೆ ಇರೋವಂಥ ವೇದಿಕೆ ಇದು ಅಂತ. ಆದರೆ ಏನೂ ತಪ್ಪು ಮಾಡಿದೆ ಒಬ್ರನ್ನ ಕರೆದು ಯಾವ ಮಾನದಂಡನೂ ಇಲ್ಲದೆ ಒಬ್ಬರು ವ್ಯಕ್ತಿತ್ವನ ಕೆಳಗೆ ಹಾಕೋದು ಎಷ್ಟು ಸರಿ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅಥ್ಲೀಟ್ ಕೆಟಗರಿಯಿಂದ ನೀವೇನಾದ್ರು ನನ್ನ ಸೆಲೆಕ್ಟ್ ಮಾಡಿದರೆ, ಸ್ಟೇಜ್ ಮೇಲೆ ಒಂದು 20 ಪುಷಪ್ ಮಾಡಿ ಅಂತ ಹೇಳಿದರೆ ನಂಗೆ ಮಾಡೋಕ್ಕಾಗಲಿಲ್ಲ ಅಂದಾಗ, ಹೌದು ನಂಗೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಸೆಲೆಕ್ಟ್ ಆಗಿಲ್ಲ. ಅಥವಾ 90 kg ಡೆಡ್ ಲಿಫ್ಟ್ ಮಾಡಮ್ಮ, ಮಾಡೋಕ್ಕಾಗಿಲ್ಲ, ಸೆಲೆಕ್ಟ್ ಆಗಿಲ್ಲ. ಅಥವಾ ಆ ಮುಂದೆ ಕೂತಿದ್ದವ್ರು ಯಾರಿದ್ದಾರೆ 15 ಜನ, ಅವರು ಮೀಡಿಯಾಯಿಂದ ಒಬ್ಬರು, ಫಿಟ್ನೆಸ್ ಫೀಲ್ಡಿಂದ ಒಬ್ಬರು, ಇನ್ನೊಂದು ಫೀಲ್ಡಿಂದ ಒಬ್ಬರು, ದೊಡ್ಡವ್ರು ಕೂತಿದ್ದಾರಾ, ಅದೂ ಇಲ್ಲ. ಮಧ್ಯರಾತ್ರಿ ಶೂಟಿಂಗ್ ನಡೆದಿದ್ದು, ಅಲ್ಲಿ ಮುಂದೆ ಯಾರು ಕೂತಿರ್ತಾರೆ ನೀವೇ ಅದನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಆ 20 ಜನದ ಫುಟೇಜ್ನ ತೋರಿಸ್ಬಿಟ್ಟು ಅದಕ್ಕೆ ಒಂದು ಜಾಸ್ತಿ ಜನದ ಸೌಂಡ್ ಹಾಕ್ತಾರೆ. ಸೊ ಜನ ನಂಬ್ತಾರೆ. ಆ್ಯಂಡ್ ನನಗೆ ಅದು ಹೇಗೆ ಇಂಪ್ಯಾಕ್ಟ್ ಆಯಿತು ಅಂತಂದರೆ, ಟೆಲಿಕಾಸ್ಟ್ ಆದಮೇಲೆ ನನಗೆ 3 ದಿನ ನಾನೇ ಆಚೆ ಹೋಗಿರಲಿಲ್ಲ, ಏನೋ ನಾನೇ ಮರ್ಡರ್ ಮಾಡಿಬಿಟ್ಟಿದ್ದೀನೇನೋ ಯಾವುದೋ ಅನ್ನೋ ಥರ ಫೀಲ್ ನನಗೆ. ಯಾಕಂದರೆ ಹೋದರೆ ಎಲ್ಲ ಕೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕು. ಅದಾದಮೇಲೆ ನಾನು ಅಂದ್ಕೊಂಡಿದ್ದು ಇಲ್ಲ, ಇಂಟರ್ವ್ಯೂಸ್ ಕೊಡಲೇಬೇಕು, ಬಿಕಾಸ್ ನನಗೆ ಏನಾಗಿದೆ ಅದು ನಾನು ಹೇಳ್ಕೊಳ್ಳೇಬೇಕು ಅಲ್ವಾ. ನಾನು ಇಂಟರ್ವ್ಯೂಸ್ ಕೊಡದೆ ಸುಮ್ಮನೆ ಇದು ಬಿಟ್ಟರೆ ರಿಯಲಿಸ್ಟಿಕ್ಕಾಗಿ ನಾನು ಮಾತಾಡ್ತೀನಿ ಅಥವಾ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ, ಫಿಲ್ಟರ್ ಇಲ್ಲದೆ ಮಾತಾಡ್ತೀನಿ ಅನ್ನೋದಕ್ಕೆ ಅರ್ಥನೇ ಇರಲ್ಲ. ಸೊ ಹಾಗಾಗಿ ಇಂಟರ್ವ್ಯೂಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನೇ ಹೇಳಿ ನೀವು, ಆ ಸೀಸನ್ ಮುಗಿಯೋವರೆಗೂ ನಮ್ಮದು ಟಾಕ್ ಇರುತ್ತೆ, ರಿಜೆಕ್ಟ್ ಅಂತ. ಆ ರಿಜೆಕ್ಟ್ ಅನ್ನೋ ವರ್ಡೇ ನನಗೆ ಇಷ್ಟ ಆಗಿಲ್ಲ. ವೈ? ಬಿಕಾಸ್ ಆ 38 ನಂಬರ್ ರಿಯಲ್ ಅಲ್ಲ, ರಿಜೆಕ್ಷನ್ ರಿಯಲ್ ಅಲ್ಲ. ಸೊ ಹಾಗಾಗಿ ನಾನು ಅದು ಅಕ್ಸೆಪ್ಟ್ ಮಾಡಲ್ಲ. ಇನ್ಫ್ಯಾಕ್ಟ್ ನೀವು ನೋಡಿರ್ತೀರ ನನ್ನ ಇನ್ಸ್ಟಾಗ್ರಾಮ್ ರಿಜೆಕ್ಟ್ ಆದಮೇಲೆ ಎಷ್ಟು ಮೆಸೇಜಸ್ ಬಂದಿತ್ತು, 1,500 ಮೆಸೇಜಸ್ ಬಂದಿದೆ. ಹಂಗೆ ಆ 1,500 ಜನನೇ ವೋಟ್ ಮಾಡಿಲ್ವಲ್ಲ, ನಾನು ಬೇಜಾರು ಮಾಡ್ಕೊಳ್ಳೋಕ್ಕೆ. ಆದರೆ ಎಲ್ಲೇ ಒಂದು ಕಡೆ ಹೋದಾಗಲೂ ಕೇಳ್ತಾರೆ, ಲೈಕ್ ಓ ರಿಜೆಕ್ಟ್ ಆದ್ರಿ ಅಲ್ವಾ, ವೋಟ್ ಬರಲಿಲ್ವಾ, ಹಂಗೆ ಹಿಂಗೆ ಅಂತ ಸರ್ಕಾಸ್ಟಿಕ್ಕಾಗಿ ಮಾತಾಡೋರು ಇದ್ದಾರೆ. ಏನು ಹಿಂಗೆ ಹೋಗ್ಬಿಟ್ರಿ, ಹಂಗೆ ಬಂದುಬಿಟ್ರಿ ಅಂತ. ಆಗದಿರೋರ್ಗಂತೂ ಖುಷಿಯಾಗಿದೆ. ಬಟ್ ಆದರೆ ಇದೆಲ್ಲ ಫೇಸ್ ಮಾಡಬೇಕಾಗಿರೋದು ನಾವೇ ಅಲ್ವಾ. ಅವರೇನೋ ಒಂದು ಈಸಿಯಾಗಿ ಮಾಡಿಬಿಡ್ತಾರೆ. ಆಮೇಲೆ ನನಗೆ ಇನ್ನೂ ಒಂದು ಅನಿಸ್ತು, ಒಂದು ಇನ್ಫ್ಲೂಯೆನ್ಸರ್ ಆಗಿ ಒಂದು 30 ಸೆಕೆಂಡ್ ವೀಡಿಯೋ ಮಾಡೋದಕ್ಕೆ ಅಥವಾ 1 ನಿಮಿಷದ ವೀಡಿಯೋ ಮಾಡೋಕ್ಕೆ ನಾವು ಇಷ್ಟು ಅಂತ ಚಾರ್ಜ್ ಮಾಡ್ತೀವಿ. ನಾನು ಇಲ್ಲಿ ಹೋಗ್ಬಿಟ್ಟು ಫ್ರೀಯಾಗಿ ಕಂಟೆಂಟ್ ಕೊಟ್ಬಿಟ್ಟು ಬಂದುಬಿಟ್ನಲ್ಲ, ಅಷ್ಟು ದೊಡ್ಡ ಕೋಟಿಗಟ್ಟಲೆ ಬಜೆಟ್ ಶೋಗೆ ಹೋಗ್ಬಿಟ್ಟು ಫ್ರೀಯಾಗಿ ಕಂಟೆಂಟ್ ಕೊಟ್ಬಿಟ್ನಲ್ಲ ಅಂತ ಅದೊಂದು ಬೇಜಾರಾಯಿತು. ಸೊ ಇವಾಗ ನನ್ನ ಒಂದು ಏನು ಖರ್ಚುಗಳಾಗಿದೆ ಅದನ್ನು ಬರೆಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ಮಾಡ್ಬೋದು ಅವರು ಅಷ್ಟೇ ಹೊರತು. ಬಟ್ ಆ ಒಂದು ಡ್ಯಾಮೇಜ್ ಏನಾಗಿದೆ ಟೋಟಲಾಗಿ ಅದನ್ನು ಅವ್ರು ತುಂಬಿಸೋದಕ್ಕಾಗಲ್ಲ. ಅದನ್ನು ಅವ್ರು ತುಂಬಿಸ್ಬೇಕು ಅಂತಂದರೆ, ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅಂತಂದರೆ ಆಬ್ವಿಯಸ್ಲಿ ಅವ್ರು ಯಾವುದಾದ್ರೂ ಒಂದು ಪ್ರಾಜೆಕ್ಟಲ್ಲಿ ಅವಕಾಶ ಕೊಡಬೇಕು ಅಥವಾ ಏನೋ ಒಂದು ಮಾಡಬೇಕು. ಬಿಕಾಸ್ ಕರ್ಸಿ ಅವರು ಆ ಥರ ಮಾಡಿದ್ದಾರೆ. ಆ್ಯಂಡ್ ಇನ್ನೊಬ್ಬರು ಅವಿನಾಶ್ ಅಂತ, ಅವರು ಕೂಡ ಅಷ್ಟೇ ತುಂಬಾ ಇಂಟೆಲೆಕ್ಚುಯಲ್ ವ್ಯಕ್ತಿ. ಗೊತ್ತಿಲ್ಲ ಅದೇನಕ್ಕೆ ಹಂಗೆ ಮಾಡಿದ್ರು ನಮ್ಮಿಬ್ಬರಿಗೆ ಅಂತ. ಆ್ಯಂಡ್ 19 ಜನದಲ್ಲಿ ಇಬ್ಬರೇ ಯಾಕೆ ರಿಜೆಕ್ಟ್ ಆಗ್ತಾರೆ ಅದು ಗೊತ್ತಿಲ್ಲ. ನಮ್ಮ ಮಗಳಿಗೆ ಯಾಕೆ ಕಾಸ್ಟ್ಯೂಮ್ ಇಲ್ಲ ಅದು ಗೊತ್ತಿಲ್ಲ. ಆ್ಯಂಡ್ ಕೆಲವ್ರದ್ದು 1 ವಾರದ ಮುಂಚೆನೇ ಡ್ಯಾನ್ಸ್ ಶೂಟ್ ಆಗಿದೆ, ನಮ್ಗೆ ಯಾಕೆ ಡ್ಯಾನ್ಸ್ ಇಲ್ಲ ಅದು ಗೊತ್ತಿಲ್ಲ. ಇದೆಲ್ಲ ಪ್ರಶ್ನೆ ಕಾಡುತ್ತೆ.